ನನ್ನ ಹಣೆ ಬರನೇ ಸರಿ ಇಲ್ಲ, ನನ್ನ ಹಣೆ ಬರನೇ ಸರಿ ಇಲ್ಲ. ಯಾರನ್ನೇ ಅಂತಕ್ಕೆ ದೂರೋದು, ಎಲ್ಲೋ ಒಂಚೂರು ನೆಮ್ಮದಿ ಅದೇನೋ ಅನ್ನಷ್ಟೊತ್ತಿಗೆ ಹಿಂಗೆ ಹಾಕಿ ಕೂತ್ಕೋತಲ್ಲ. ಬಂಗಾರ ತತ್ತೀನಿ, ಅದನ್ನು ತತ್ತೀನಿ, ಇದನ್ನು ತತ್ತೀನಿ ಅಂದ. ಈಗ ನೋಡಿದ್ರೆ ಈ ತಿದ್ನಿ ತಗೊಂಡು ಕೊಡ್ಬೇಕಾಗಿದೆ. ಎಂಥದಾರ ಆಗಲಿ ನೋಡಿ, ಯಾವ್ದಾರ ಒಂದು ಗನ ಬ್ಯಾಂಕಲ್ಲಿ ಇಡಿ ಮಾರ, ಎಷ್ಟಾಗಿ ಅಷ್ಟೇ ತಗೊಳ್ಳಿ. ಸ್ವಲ್ಪ ನೀವು ನಿಮ್ಮ ಖರ್ಚಿಗೆ ಅಂತೇಳಿ ಮತ್ತೊಂದಿಷ್ಟು ತಗೋಬೇಡಿ, ಆಮೇಲೆ ತೀರ್ಸಕ್ಕೆ ಗೋಳಾಗ್ತದೆ. ಒಂದು ಕೆಲಸ ಮಾಡಿ, ಸಾರನೇ ಒಂದು ಕಡೆ ಇಟ್ಟು ಬಳೆನೇ ಒಂದು ಕಡೆ ಇಡಿ. ಎಲ್ಲ ಒಟ್ಟಿಗೆ ಇಟ್ಟರೆ ಒಟ್ಟಿಗೆ ಬಿಡ್ಸೋಕ್ಕೆ ದುಡ್ಡೆಲ್ಲ ಹೊಂದ್ಸೋಕ್ಕಾಗ್ತದೆ. ದುಡ್ಡು ಆದಂಗೆ ಒಂದೊಂದೇ ಬಿಡಿಸಿ ಬರೋಕ್ಕಾರು ಆಗ್ತದೆ. ಆದಷ್ಟು ಬೇರೆ ಬೇರೆ ಕಡೆನೇ ಇಡಕ್ಕೆ ನೋಡಿ, ನೋಡೋಣ ಏನೋ ಹೆಂಗಾರು ಆಗಿ ಎಲ್ಲ ಒಂದು ಬಗೆಹರಿದ್ರೆ ಸಾಕು ಅನ್ನಂಗೆ ಆಗೈತೆ ನಂಗೆ. ಈಗ ಎಲ್ಲ ತೆಗೆದು ವಾಪಸ್ ಎದೆ ಮೇಲೆ ಹೇರಿಬಿಡ್ತೀನಿ. ಈಗ ಜಾಸ್ತಿ ಕಾನೂನು ಮಾಡಿದ್ರೆ ಜಾಸ್ತಿ ತರಬಾರ್ದಂತೆ. ಜಾಸ್ತಿ ತರಕ್ಕೆ ಇದರಲ್ಲಿ ಇದ್ದಿದ್ದಷ್ಟು ಸಾಕಾಗ್ತದ? ಏನು ಕೋಟಿಗಟ್ಟಲೆ ಸಿಗ್ತದೆ ನೋಡೋ. ಮಾತಾಡ್ತದೆ ಬಡ್ಕೊಂಡ್ರೆ ಯಾವಾಗ ಏನು ಎತ್ತ ಕೇಳು ಕೇಳು ಅಂದರೆ ನನ್ನ ಮಾತು ಕೇಳ್ದೆ. ಅಯ್ಯೋ ನನ್ನ ಮಗನ ಬಿಟ್ಟರಿಲ್ಲ, ಅವ್ನು ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಕಡಿತಾನೆ ಅಂದೆ. ಈಗ ಮತ್ತೆ ನನಗೆ ಹೇಳ್ತದೆ ಜಾಸ್ತಿ ದುಡ್ಡು ತಂದ್ಕೊಬೇಡಿ ಅಂತ. ನನಗೆ ಅಂತಕ್ಕೆ ಅಯ್ಯೋ ಪುಣ್ಯಾತ್ಮ, ಹೊಲ್ಲಕ್ಕೆ ಮಾತಾಡಿ ಸ್ವಲ್ಪ. ನಾನು ಆವಾಗಲೇ ಹಿಂಗೆ ಬಂಗಾರ ತಗೊಂಡೋಗು ಅಂದರೆ ಬೇಡ ಬೇಡ ಬಂಗಾರ ಎಲ್ಲ ತಗೊಂಡು ಹೋಗಲ್ಲ ಅಂದಿದ್ದ. ಈಗ ಹಿಂಗೆ ಮಾಡ್ತಿದ್ದೀನಿ ಅಂತ ಗೊತ್ತಾದ್ರೆ ಮತ್ತೆ ತಲೆಗೆ ತಗೊಳಕ್ಕತಾನೆ. ಸುಮ್ಮನಿರಿ ಮಾರ, ಸ್ವಲ್ಪ ಸುಮ್ಮನಿರಿ. ಯಾಕೆ ಹಿಂಗೆ ಮಾಡ್ತೀರಿ ನೋಡೋಣ. ಗೊತ್ತಾಗಲಿ ಮಾಡೇನಲ್ಲ ಗನಂದಾರಿ ಕೆಲಸನ. ಏನಾಗ್ತದೆ ಇದರಿಂದ, ಪರಿಸ್ಥಿತಿ ಎಲ್ಲಿಗೆ ಬಂದದೆ ಅಂತ ಸ್ವಲ್ಪ ಗೊತ್ತಾಗಲಿ. ಎಂತಕ್ಕೆ ಮುಚ್ಚಿಡ್ಬೇಕು? ಮುಚ್ಚಿಡೋದು ಬೇಡ, ಬಾರಿಸೋದು ಬೇಡ. ದುಡ್ಡು ತಂದು ಇಲ್ಲಿ ಕೊಟ್ಟಿದ್ರೆ ಏನು ಮ್ಯಾಲಿಂದ ಉದುರ್ತದ? ಎಲ್ಲಿಂದ ಅಂತ ಕೇಳ್ತಾನೆ. ಎಲ್ಲಿಂದ ಅಂತ ಹೇಳ್ತೀಯ ನೀನು? ಇಟ್ಟಿದ್ದೆ ದುಡ್ಡು ಇತ್ತು, ನಾನು ಜೋಡಿಸಿಟ್ಟಿದ್ದು ಅದನ್ನು ತಗೊಟ್ಟೆ ಅಂತೀಯ. ಏನು 500,000ನ ಅದು? ಕೇಳಿದ್ರೆ ಹೇಳಿಬಿಡು. ಹಿಂಗೆ ಅಂತ ದುಡ್ಡು ಇಷ್ಟು ಸಾಕಾಗಲ್ಲ, ಯಾವ ಕಾರಣಕ್ಕೂ ಇಷ್ಟು ಸಾಕಾಗಲ್ಲ. ಹೆಚ್ಚು ಅಂದರೆ ಇದೆಲ್ಲ ಸೇರಿ ಒಂದು 4 ಲಕ್ಷ ಕಷ್ಟ ಅಂತ. ಒಂದು 4 ಲಕ್ಷ ಸಿಕ್ಬೋದೇನ? ಇನ್ನು 3 ಲಕ್ಷಕ್ಕೆ ಎಂತ ಮಾಡೋದು, ಏನು ಮಾಡೋದು ಅಂತಲೇ ನಂಗೆ ತಲೆ ಹರಿಯಲ್ಲ. ಅದರಲ್ಲಿ ಮತ್ತೆ ಜಾಸ್ತಿ ತಂದ್ಕೋಬೇಡಿ ಅಂತೆ. ಭಾಳ ಇದಾದರೆ ಏನೂ ಮಾಡೋಕ್ಕಾಗಲ್ಲ. ತಾಳಿ ಒಂದು ಇಟ್ಕೊಂಡು ಚೈನ್ ಕೊಡು, ಅದನ್ನು ತಗೊಂಡೋಗಿ ಇಡ್ತೀನಿ. ಈಗ ಅಡಿಕೆ ಕೊಟ್ಟಕ್ಕೂ ಇದು ಮಾಡಿದ್ರು ಸೈ. ಮಾರ, ನೀವು ಎಂಥದ್ದು ಹೇಳಿದ್ರು ನಾನು ಅದೊಂದು ಕೆಲಸವನ್ನು ಮಾಡಲ್ಲ. ಇದು ಅಡಿಕೆ ಕೊಟ್ಟಕ್ಕೆ ಬಿಡಿಸಿ ಬರೋದು ಅಂತೀರಲ್ಲ, ಅಡಿಕೆನೇ ಕೊಡಿ ಪುಣ್ಯಾತ್ಮ. ಅದನ್ನ ಇಟ್ಕೊಂಡು ಎಂತ ಮಾಡೋದು? ಇಂಥ ಹರ್ಕತ್ತಲ್ಲಿ ಇಲ್ಲದೆ ಇದ್ದಿದ್ದೆ ಎಂತಕ್ಕದ? ಅಲ್ಲ, ಕೊಡಿ ಅಂತ ಹೇಳೋದು ನೋಡು, ಏನು ಎಷ್ಟದಿಯೇ ಕೊಡೋಕ್ಕೆ? ಎಲ್ಲ ಒಟ್ಟಿಗೆ ಕೊಟ್ಟರು ಸಹಿ ಅಂತ ನಾನು ಸುಮ್ಮನೆ ಇದ್ದೀನಿ. ಏನು 4-5 ಕ್ವಿಂಟಲ್ ಆಗ್ಯದ ನೋಡು, ಒಂದು ಕೊಯ್ಲಲ್ಲೇ ತಗೊಂಡೋಗಿ ಕೊಡೋಣ. ಮಾತಾಡ್ತದೆ. ಅಡಿಕೆ ಕೊಟ್ಟರೆ ಸಾಕಾಗ್ತದ ಈಗ? ಹಂಗೆ ನಿಮ್ಮ ಅಪ್ಪಯ್ಯ ಅಮ್ಮನ ಹತ್ರ ಕೇಳ್ರಿ. ಯಾವ್ದಾರು FD ಇಟ್ಟಿದ್ದಿದ್ರೆ ತಂದ್ಕೋಬೋದು. ಆಮೇಲೆ ಹಾಗೆ ಬಡ್ಡಿ ಸಮೇತ ಕಟ್ಟಿದ್ರು ಸಹ್ಯ. ಹಂಗೆ ದುಡ್ಡು ಇಲ್ಲದೆ ಇಲ್ಲ. ಎಂತ ಮಾಡ್ಯಾರ ಇಷ್ಟು ವರ್ಷದ ದುಡ್ಡು ಖರ್ಚು ಅಂತ ಬೇಕಾತಲ್ಲ. ನಾಚಿಕೆ ಆಗಲ್ಲ ನಿನಗೆ? ನಾಚಿಕೆ ಆಗಲ್ಲ ನೀ ಮಾತಾಡೋಕ್ಕೆ? ನನ್ನ ಮಗ ಅಲ್ಲಿಗೆ ಹೋಗೋಕ್ಕೆ ಕೊಡ್ದು ಹಂಗೆ ಹಿಂಗೆ ಅಂತ ತಲೆಯೆಲ್ಲ ಕಾನೂನು ಮಾಡ್ತಿದ್ದೆ. ಈಗ ಅವ್ರು ಸೇವಿಂಗ್ಸ್ ತರ್ಬೇಕಾ? ಸೇವಿಂಗ್ಸ್ ಇರ್ತದೆ, ಖರ್ಚು ಅಂತ ಇಲ್ಲ. ಗಾಳಿ ನೀರು ಕುಡ್ಕೊಂಡು ಕಲ್ಲು ಮಣ್ಣು ತಿಂದ್ಕೊಂಡು ಇರ್ತಾರೆ ಅವರು, ಖರ್ಚು ಅಂತ ಇಲ್ಲ. ನೀನು ಹೋಗಿ ಕೊಟ್ಟಿಯ ನೋಡು ಉಳ್ದಿದ್ನೆಲ್ಲ. ಹಂಗಾದ್ರೆ ನಿಂಗೂ ಖರ್ಚು ಅಂತ ಇಲ್ಲಲ್ಲ, ಎಷ್ಟು ಜೋಡಿಸಿಟ್ಟೀಯ? ಕೊಡು ಅದನ್ನು. ಅಯ್ಯೋ ದೇವರೇ, ಮಾತಾಡ್ಬೇಕಾರೆ ಕಚ್ಚಕ್ಕೆ ಬಂದಂಗೆ ಬರ್ತಾರಪ್ಪ. ಏನಾಗಿದೆ ಅಂತ ನೋಡೋದು, ಏನಾಗಿ ಹೆಂಗೆ ಅಂತ. ಈಗ ಬಂದು ಒಂದು ಆಪತ್ತು ತಪ್ಪಿಸ್ಕೊಂಡ್ರೆ ಸಾಕು. ಏನಾರು ಕೂಗೇಳಿ ಏನಾರು ಮಾಡಿ ಸಾಕು ಪುಣ್ಯಾತ್ಮ. ನಿಮ್ಮ ದಮ್ಮಯ್ಯ ಅಂತೀನಿ.
ನಾ ಇನ್ನೇನೂ ಮಾತಾಡಲ್ಲ. ಹೋಗಿ ಮಾಡೋ ಕೆಲಸ ಮಾಡ್ಕೆ ಬಲ್ಲಿ, ದುಡ್ಡು ಎಷ್ಟು ಬೇಕು ಅಂತ ನೋಡ್ಕೆ ಬಲ್ಲಿ. ಈಗ ನನ್ನ ಹತ್ರ ಕೇಳೋಣ ಅಂದ್ರೆ ಅವ ವಾಪಸ್ ಕೇಳ್ತಾನೆ ಎಂತಕ್ಕೆ ಅಂತ, ಹಿಂಗೆ ಅಂತ ಹೇಳೋಕ್ಕಾಗ್ತದ? ಮರ್ಯಾದೆ ಪ್ರಶ್ನೆ. ಅದಕ್ಕೆ ಹೇಳಿದೆ, ಗೊತ್ತಿದ್ದವ್ರ ಹತ್ರನೇ ತಂದಿದ್ರೆ ಇಷ್ಟರಲ್ಲೇ ಎಲ್ಲ ಮುಗಿಸ್ಬೋದಿತ್ತಲ್ಲ ಅಂತ. ಅದಕ್ಕೆ ಒಂದು ಮಾಡ್ತೀರಿ ಮಾರ. ಆತೀಗ ಬಾಗರ್ ದುಃಖ ಮಾಡ್ತಾ ಕೂರ್ಬೇಡ. ಹೊಲ್ಡಷ್ಟೊತ್ತಿಗೆ ಸುಮ್ಮನಿರು. ಎಷ್ಟಾಗ್ತದೋ ಅಷ್ಟು ತಗೋ ಬರ್ತೀನಿ. ಆಮೇಲೆ ಏನು ಇದನ್ನಾರು ಇಟ್ಟು ಬರೋದು ಎಂಥದ? ಈಗ ಆಸ್ತಿ ಪತ್ರನೂ ಹೋಗಲ್ಲಿ ಕೂತಿರ್ಬೇಕು. ಮತ್ತು ಅಪ್ಪಯ್ಯ ಅಮ್ಮನ ಹತ್ರನೇ ಕೇಳಬೇಕು, ಇನ್ನು ಲೋನ್ ಮಾಡ್ತೀನಿ ಒಂಚೂರು ಸೈನ್ ಹಾಕ್ತಿರನೋ ಅಂತ. ಮತ್ತೆ ಎಂತ ಮಾಡೋದು? ಕುಡಿಯೋಕ್ಕೆ ತಿನ್ನೋಕ್ಕೆ ಎಲ್ಲ ಸ್ವಲ್ಪ ಕೊಡು, ಹೊಟ್ಟೆ ತುಂಬ ತಿನ್ನಕ್ಕೆ ಹೇಳು. ಅದನ್ನ ಬದಿಯಿಂದ ಮತ್ತೆ ಶುರು ಮಾಡ್ಕೊಳ್ಳೋದು ಬೇಡ. ಈ ಥರನೂ ಆಗ್ತದೆ ಅಂತ ನಾ ಮನಸ್ಸಲ್ಲೂ ಗಿರಸ್ಲ. ಇನ್ನು ಏನೇನು ನೋಡ್ಬೇಕಾಗ್ಯದ ಈ ಕಣ್ಣಲ್ಲಿ. ಯಾಕಾರು ಹಿಂಗೆ ಮಾಡ್ಕೊಂಡೇನೋ. ಮಾತ್ರ ಬೆಳ್ಳಿ ಹೇಳಿತ್ತು ಪಾಪ, ಈ ಥರ ಎಲ್ಲ ಮಾಡಬೇಡ ಅಂತ. ನಾನು ತಪ್ಪು ಮಾಡಿದ್ದು ಅಂದರೆ ನೀಲಣ್ಣಗೆ ಹೇಳಬೇಕಿತ್ತು, ಹಿಂಗೆ ಮಾಡ್ತಿದ್ದೀನಿ ಅಂತ. ಏನಾರು ಹೇಳೋರವರು, ಬೇಡ ಇದು ಬಿಟ್ಬಿಡು ಅಂತ. ಆವಾಗಾರು ಸರಿ ಆತಿತ್ತು. ಅಮ್ಮನ ಹತ್ರನಾರು ಹೇಳಿದ್ನ ನಾನು. ಅಷ್ಟು ಸತಿ ಕೇಳ್ತು ಪಾಪ, ಎಂತ ಮಾಡ್ತಿದ್ದೀಯ ಅಂತ. ನಾ ಸುಮ್ಮನೆ ಅದರ ಬಾಯೇ ಮುಚ್ಚಿಸ್ದೆ. ಈಗ ನೋಡಿದ್ರೆ ಹಿಂಗಾಗಿದೆ. ಏನು ಮಾಡೋದೇನು? ಯಾರ ಹತ್ರ ಹೋಗಿ ಕೇಳೋದೀಗ? ಕೇಳಲೇಬೇಕು, ಏನೂ ಮಾಡೋಂಗಿಲ್ಲ. ಇಲ್ಲ, ಹಿಂಗೆ ಯೋಚನೆ ಮಾಡ್ತಾ ಕೂತ್ರೆ ಆಗಲ್ಲ. ಇನ್ನು ಯಾವತ್ತೂ ನಾನು ಹಿಂಗೆ ದಿಢೀರಂತ ಸಂಪಾದನೆ ಮಾಡೋಕ್ಕೆ ಹೋಗೋದೇ ಇಲ್ಲ. ಕಷ್ಟಪಟ್ಟೇ ದುಡಿತೀನಿ. ನೋಡೋಣ, ಅನಿಲ್ ಅಣ್ಣನ ಹತ್ರ ಕೇಳ್ತೀನಿ, ಏನು ಹೇಳ್ತಾರೆ ಗೊತ್ತಾಗ್ತದಲ್ಲ. ಹೆಂಗಾರು ಆಗಿ ಈ ಚೇನಿಗೆ ಸ್ವಲ್ಪ ಲಾಭ ಆಗಿದ್ರೆ ಸಾಕಿತ್ತು. ನಾನು ಬೇರೆ ಇಲ್ಲೇ ಇದ್ದೀನಿ, ಹೋಗಲೇ ಇಲ್ಲ ಆ ಕಡೆ. ಹೆಂಗೆ ಹೋಗೋದು? ಅವ್ರಿಗೆ ಮುಖ ತೋರಿಸೋದಾರು ಹೆಂಗೆ ನಾನು? ಚೋಟ, ಎಂತ ಮಗನೇ ನಿದ್ದು ಬರ್ಲನ? ಸ್ವಲ್ಪ ಹೊತ್ತು ಮಲ್ಕೆ ನೋಡೋಣ. ಎಂತ ಜ್ಞಾನ ಮಾಡ್ತಿದ್ದೀಯ? ಆಗಿ ಹೋಗ್ಯದೀಗ. ಧ್ಯಾನ ಮಾಡಿದ್ರೆ ಬರ್ತದ? ಮೊದಲೇ ಬೇಕಿತ್ತು. ಹೋಗ್ಲಿ, ಈಗ ಅಪ್ಪ ಹೋಗ್ಯಾರೆ, ಏನಾರು ಒಂದು ದುಡ್ಡು ವ್ಯವಸ್ಥೆ ಮಾಡ್ತಾರೆ, ತಲೆ ಕೆಡಿಸ್ಕಿಬೇಡ. ನಾ ಇದ್ದೀವಿ. ಏನ ಸ್ವಲ್ಪ ಊಟ ಮಾಡ್ತೀಯಾ? ಅಪ್ಪ ಹೇಳೋಗ್ಯಾರ ಮಾರಯ್ಯ, ಊಟ ಹಾಕು ಅವನಿಗೆ ಅಂಥೇಳಿ. ಆವಾಗ ನೋಡು, ಅಪ್ಪ ಅಪ್ಪ ಅಂತ ಏನು ಮಾಡಿದ್ರು ತಪ್ಪು ಅಂತಿದ್ದೆ. ಈಗ ಎಷ್ಟು ತಲೆ ಕೆಡಿಸ್ಕೊಂಡಾರೆ ಅಂತ ಅವ್ರು ನೋಡಿದ್ರೆ ಗೊತ್ತಾಗ್ತದೆ. ಬೇಕಾದಾಗಲಿ, ತಲೆ ಕೆಡಿಸ್ಕಿಬೇಡ. ಇದ್ದೀನಿ ಇಬ್ಬರು, ಏನು ಮಾಡೋಕ್ಕಾಗಲ್ಲ ಅಂತ ಒಂದು ಭಾಳ ಕೊರಗಿತ್ತು. ಎಂಥಾರು ಮಾಡೋಕ್ಕಾಗ್ತಿತ್ತೇನೋ, ಅದು ಪೂರ್ತಿ ಇಲ್ಲೇ ಖರ್ಚಾಗಬೇಕಾಗಿ ಬಂತು. ಅದಕ್ಕಂತಾನೆ ದೇವರು ಎಲ್ಲ ಇದು ಮಾಡಿದ್ನೇನು. ಈಗ ಎಂಥ ಚುರುಪರ ಎಲ್ಲ ಇದ್ದಿದ್ದಕ್ಕಾತು ನೋಡು. ನನಗೇನು ಮನ್ಸಿಗೆ ಬೇಜಾರಿಲ್ಲ. ಹಿಂಗೆ ಇದು ಮಾಡ್ತಿದ್ದೀನಿ ಅಂತ ನೀ ಅದನ್ನು ತಲೆ ತಗೋಬೇಡ. ಇನ್ನು ಮೇಲಾರು ಈ ಥರದ ಕೆಲಸ ಮಾತ್ರ ಮಾಡೋಕ್ಕೆ ಹೋಗ್ಬೇಡ ಮಗನೇ. ಈ ಥರದ ಕೆಲಸ ಮಾತ್ರ ಮಾಡಬೇಡ. ಏನು ಮಾಡೋದಾದ್ರೂ ಒಂದು ಸಲ ಹೇಳು. ಮನೆಯಲ್ಲಿ ಅಪ್ಪ ಅಮ್ಮಗೆ ಯಾರಿಗೆ ಹೇಳದೆ ಇದ್ದರೂ ಮನೇಲಿದ್ದರಿಗೆ ಹೇಳು. ಕೆಲಸ ಮಾಡಿದ್ರೆ ಇಷ್ಟೆಲ್ಲ ಆಗಲ್ಲ. ಈಗ ನೋಡು, ಯಾರು ಬೇಕಾತ? ಅಪ್ಪನೇ ಬೇಕಾತ, ಅಮ್ಮನೇ ಬೇಕಾತ. ಬಂದ್ರ ಯಾರು ಹೆರ್ಗಿನಾರ? ಓನಮ್ಮ, ನನಗೂ ಗೊತ್ತಾಗಿದೆ ಈಗ ನಾ ಮಾಡಿದ ತಪ್ಪು ಅಂತ. ಆದರೆ ಒಂದು ಮಾತು ಮಾತ್ರ ಸತ್ಯ ಅಮ್ಮ, ನಾನು ದುಡ್ಡು ಹಂಗೆ ಖರ್ಚು ಮಾಡಬೇಕು, ಮಜಾ ಮಾಡಬೇಕು ನನಗೆ ಅಂತ ನಾ ಮಾಡಿದ್ದಲ್ಲ. ಇಲ್ಲಿ ಹಿಂಗೆ ಸಂಪಾದನೆ ಮಾಡಿದ್ರೆ ಬೇರೆ ಯಾವುದ್ರ ಮೇಲಾದ್ರು ಇನ್ವೆಸ್ಟ್ ಮಾಡ್ಕೊಂಡು ಮತ್ತೆ ಇನ್ನೂ ಜಾಸ್ತಿ ಸಂಪಾದನೆ ಮಾಡ್ಬೋದು.
ಅಂತಲೇ ಅಂದ್ಕೊಂಡಿದ್ದೆ. ಇನ್ನೊಂದು 2 ಸತಿ ಇದು ಮಾಡಿ ಆಮೇಲೆ ನಿಲ್ಲಿಸ್ಬೇಕು ಅಂತಲೇ ಅಂದ್ಕೊಂಡಿದ್ದೆ. ಅಷ್ಟೊತ್ತಿಗೆ ಹೀಗೆಲ್ಲ ಆಯ್ತು. ಇನ್ನು ಮಾತ್ರ ಹಿಂಗೆ ಮಾಡಲ್ಲಮ್ಮ, ಗ್ಯಾರಂಟಿ ಇನ್ನು ಹಿಂಗೆ ಮಾಡಲ್ಲ. ಅಪ್ಪ ಎಲ್ಲಿಂದ ಹೊಂದಿಸ್ತಾರಂತೆ ದುಡ್ಡು, ಹಿಂಗೆ ಇದು ಮಾಡ್ತದಂತೆ, ಆ ಥರ ಆತದಂತ ಅವರಿಗೆ. ಹೆಂಗೋ ಮಾಡ್ತಾರೆ. ನಾ ಹೇಳಿದ್ನಲ್ಲ, ನೀ ತಲೆ ಬಿಸಿ ಮಾಡ್ಕೋಬೇಡ. ಒಂಚೂರು ಬಂಗಾರ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ಕೊಟ್ಟಿನಿ. ತಗೊಂಡಾಗ ಬ್ಯಾಂಕಲ್ಲಿ ಇಟ್ಟು ದುಡ್ಡು ತರ್ತೀನಿ ಅಂದರೆ ತಂದು ಕೊಟ್ಟಕ್ಕೂ ಅದೇನು ಮಾಡಬೇಕು ಮಾಡಿ ತೀರಿಸ್ಬಿಡು. ಸಾಕಾಗಲ್ಲೇನ ಅಂತಿದ್ರು. ಸಾಕಾಗದೇ ಇದ್ರೆ ಮತ್ತೆ ಯಾವ್ದಾದ್ರು ಒಂಚೂರು ಬಂಗಾರನ ಇದು ಮಾಡ್ತೀನಿ. ಎಲ್ಲ ಯಾರ ಹತ್ರ ಕೇಳದ ಏನಂತ ನೋಡ್ತೀನಿ. ಏನೋ ಒಂದು ಮಾಡೋಣ ಬಿಡು, ನೀನು ತಲೆ ಕೆಡಿಸ್ಕೋಬೇಡ. ಹಿಂಗೆ ಊಟನಿದ್ರೆ ಎಲ್ಲ ಬಿಟ್ಕೊಂಡು ಇರಬೇಡ ಮರಯ್ಯ. ಬಂದಿದ್ದೇ ಹೆಚ್ಚಾಗ್ಯದೆ, ಅದ್ರ ಮಧ್ಯೆ ಮತ್ತೊಂದು ಏನಾದ್ರು ಶುರು ಆಗಿತ್ತು. ಏನೋ ದೇವ್ರ ಕಂಡುಬಿಟ್ಟು ಇಷ್ಟಕ್ಕೆ ಮಾಡೇನಲ್ಲ, ಅದೇ ಒಂದು ಸಮಾಧಾನ. ಸಾರಿ ಕಣಮ್ಮ, ನಿಂಗೆ ತಂದು ಕೊಡ್ತೀನಿ ಬಂಗಾರ ಅಂದಿದ್ದೆ. ಅದು ಹೋಗ್ಲಾಗಿ ನಿನ್ನ ಬಂಗಾರನೇ ತೊಗೊಂಡೋಗಿ ಇಡಂಗೆ ಆತಾದೆ. ಸಾರಿ ಅಮ್ಮ, ಇನ್ನು ಈ ಥರ ಮಾಡಲ್ಲ ನಾನು. ಆದರೆ ದುಡಿತೀನಿ, ಹೆಂಗೆ ದುಡಿಬೋದು ಅಂತೇಳಿ ನಾನೆಲ್ಲ ದಾರಿ ಹುಡುಕ್ತೀನಿ. ಹುಡುಕಿ ನಿನ್ನ ಬಂಗಾರ ನಿಂಗೆ ತಂದು ಕೊಡ್ತೀನಿ ಅಮ್ಮ ನಾನು. ಹ್ಞೂನಾ? ಹ್ಞೂ, ಅದನ್ನು ಅವಾಗ ನೋಡ್ಕೊಂಡ್ರೆ ಸೈ ನಿನ್ಕಿಂತ ಹೆಚ್ಚು ಅಂತ ಬಂತು ಹೇಳು. ಬಂಗಾರ ಬೆಳ್ಳಿ ಒಟ್ಟು ಅವನ ಪೆಟ್ಟಿಗೆಲಿಟ್ಟೆ ಅಂತ ಮಾಡೋದು. ಎಲ್ಲಿಗೆ ಹೋದಿನ ಬತ್ತಿನ ಅಂತ ಮಾಡ್ತೀನಿ. ಹೆಂಗಾರ ನಿಂದೊಂದೆಲ್ಲ ಸಮ ಆದ್ರೆ ಸಾಕು ಮರಯ್ಯ. ಇನ್ನು ಮಾತ್ರ ಓದದ್ದು ಬಿಟ್ಟು ಬೇರೆ ಕಡೆ ಇನ್ನು ಮಾಡಂಗೇ ಇಲ್ಲ. ಮಾತ್ರ ನಿನ್ನ ಅಪ್ಪ ಹೇಳಿದ್ರ ದಿನಾನು ಹೇಳೋರು, ಎಲ್ಲಿಂದ ಇದು ಮಾಡ್ತಾ ಇದ್ದಾನೆ ಕೇಳು, ಅವನು ಕೇಳು, ಹಿಂಗೆ ಇಂಥದ್ದೆಲ್ಲ ಮಾಡೋದು ಬೇಡ ಅಂತ ಹೇಳು ಅಂತ. ನಾನೇ ಅವ್ರನ್ನ ಬಾಯಿ ತಟಾರಿಸ್ದೆ. ಸುಮ್ಮನೆ ಅವನಿಗೆ ಹಂಗೆ ಹೇಳ್ತೀರಿ, ಅವನಿಗೆ ತಿಳುವಳಿಕೆ ಅದೇ ಅಂತ. ನೀನು ಹೊಡೆದ್ರೆ ಈ ಥರ ಮಾಡ್ತೀಯ ಅಂತ ನಾ ಕಾಣ್ಲ ಮರಯ್ಯ. ಬೆಳ್ಳಿ ಹೇಳಿತ್ತು ಅಮ್ಮ, ಈ ಥರ ಎಲ್ಲ ಮಾಡಬೇಡ ಅಂತ ಅವಳು ಹೇಳಿದ್ಲು. ತುಂಬ ಸತಿ ಹೇಳಿತ್ತು. ನಾನೆಲ್ಲ ನೋಡಿನಿ, ಸುಮಾರು ಜನ ಹೇಳಿದ್ದು ಕೇಳೀನಿ. ಹಿಂಗೆ ಮಾಡಿದ್ರು ತೊಂದರೆ ಆಗ್ತದಂತೆ ಅಂದಿತ್ತು. ನೋಡ, ನಾ ಈಗ ಹೇಳಿದ್ರೆ ಮತ್ತೆ ಬೇಜಾರಾಗ್ತದ ನಿಂಗೆ. ಅದ್ರ ಹತ್ರ ಹೇಳೋಕ್ಕಾಗ್ಯದ ನಿಂಗೆ. ನಾವು ಮನ್ಸ್ರಾಗ ಕಾಣ್ಲನ ನಷ್ಟು ರೀತಿ ಕೇಂಡಾಗ ನನ್ನ ಹತ್ರ ಹೇಳೋಕ್ಕಾಗ್ತಿರಲ್ಲ. ಅದ್ರ ಹತ್ರನೂ ನಾನು ಹೇಳಿದ್ದಲ್ಲ ಅಮ್ಮ. ಅಲ್ಲಿ ಕಾಲೇಜಲ್ಲಿ ಫ್ರೆಂಡ್ಸಿಗೆಲ್ಲ ಸ್ವಲ್ಪ ಪಾರ್ಟಿ ಕೊಡಿಸಿದ್ನಾ, ಅವಾಗ ನಿಂಗೆ ಎಲ್ಲಿಂದ ಗೊತ್ತಾದೆ ದುಡ್ಡು, ಏನು ಮಾಡ್ತಿದ್ದೀಯ, ಹೆಂಗಿದೆ ಇದು ಮಾಡ್ತಿದ್ದೀಯ ಅಂತ ಸುಮಾರು ಸತಿ ಕೇಳಿತ್ತು. ನಾನೇನು ಹಿಂಗೆ ಅಂತ ಹೇಳಲ ಅದಕ್ಕೆ. ಆದರೆ ನನ್ನ ಹತ್ರ ದುಡ್ಡದೆ ಅನ್ನೋದು ಗೊತ್ತಾಗಿತ್ತಲ್ಲ, ಅದಕ್ಕೆ ಸಡನ್ನಾಗಿ ಎಲ್ಲಿಂದ ಬರ್ತದೆ ಹಂಗಾರೆ ದುಡ್ಡು ಅಂತೇಳಿ ಬೈದಿತ್ತು. ನೋಡಿದ್ರೆ ಅದೇ ನಿಜ ಆಗಿಬಿಡ್ತು. ಏನೇ ಆದರೂ ಅದನ್ನು ಮಾತ್ರ ಬಿಟ್ಕೊಡಲ್ಲ. ಅದೇನು ಮಂಕ ಬೂದಿ ಚೆಲ್ಲೆದು ಏನೋ ದೇವರೇ. ಬೇಡ ಅಂತ ಹೇಳಲ್ಲ, ಮೊದಲೇ ಬೇಜಾರಲ್ಲ, ಅದನ್ನು ಯಾಕೆ ಸುಮ್ಮನೆ ಇರ್ತೀನಿ. ಎಲ್ಲ ಸರಿ ಹಾಕ್ಕೊಂಡ್ಲಿ ಅಂತ ಆಮೇಲೆ ಹೇಳ್ತೀನಿ. ಯಾವುದೊಂದು ಕಾರು ಅನಿಲಣ್ಣನ ಕೇಳಿ ಮಾಡ್ತೀನಿ, ಅನಿಲಣ್ಣನ ಕೇಳಿ ಮಾಡ್ತೀನಿ ಅಂತಿದ್ದಲ್ಲ, ಅವರೇನು ಹೇಳಣ ಹೀಗೆಲ್ಲ ಇದು ಮಾಡಬೇಡ, ತೊಂದರೆ ಆಗ್ತದೆ ಅಂತ ಒಂದು ಸಲ ಹೇಳೋಕ್ಕಾಗಲ್ಲ ಅವನಿಗೆ ಹಂಗಾರೆ. ಅವ್ರಿಗೆ ಗೊತ್ತಿರಲ್ಲ ಅಮ್ಮ. ಆದರೂ ಮೊನ್ನೆ 3 ಲಕ್ಷ ರೂಪಾಯಿ ತೊಗೊಂಡೋಗಿ ಕೊಡಾಗಿ ಎಲ್ಲಿಂದ ತರ್ತೀಯ ಅಂತ ತುಂಬ ಸತಿ ಕೇಳ್ಯಾರ ಅವ್ರ ಪಾಪ. ನಾನೇ ಇಲ್ಲ ತರ್ತೀನಿ ಅಂದರೆ ನಂಗೆ ಹೆಂಗೂ ಇಲ್ಲಿ ದುಡ್ಡು ಬರ್ತದೆ, ಇದನ್ನು ಬೇಗ ತೀರಿಸೋದು ಅಂತ ಆ ಥರದಲ್ಲೇ ಯೋಚನೆ ಮಾಡ್ಕೊಂಡಿದ್ದೆ ನಾನು. ಹಿಂಗೆ ಆಗ್ತದೆ ಅಂತ ಅಂದ್ಕೊಂಡ್ಲೇ ಇಲ್ಲ. ಅನಿಲಣ್ಣಗೆ ಗೊತ್ತಿದ್ರೆ ಗ್ಯಾರಂಟಿ ಬಿಡ್ತಿರ್ಲ. ಈಗ ಅವ್ರಿಗೆ ಮುಖ ತೋರಿಸೋದು ಹೆಂಗೆ ಅನ್ನಂಗೆ ಆಗಿದ್ದು ನನಗೆ. ಏನಾಗೋದು ಇಲ್ಲ. ಮುಖ ತೋರ್ಸೋಕ್ಕೆ ಆಗದೆ ಇದ್ದಂಗೆ ಎಂತ ಮಾಡಿ, ಕೊಲೆ ಮಾಡಿಯ ಸುಲಿಗೆ ಮಾಡಿಯ ಏನೋ ಕೆಟ್ಟಗಳಿಗೆ ಕಳಿಯೋನು ನೀನೇ, ಕೊಡೋನು ನೀನೆ ಆಗ್ತದೆ ಬಿಡು. ಹೆಂಗೆ ನೋಡೋಣ ದುಡ್ಡು ಹೊಂದಿಸ್ತೀನಿ ಅಂತ ಹೋಗ್ಯಾರಪ್ಪ, ಅದಕ್ಕೆ ಎಷ್ಟು ದುಡ್ಡು ಸಿಗ್ತದಂತ ಗೊತ್ತಿಲ್ಲ ಮಾರಾಯ. ನೀನು ಅವನಿಲ್ಲಾಗಲಿ ಪಾಪಣ್ಣಾಗಲಿ ಯಾರ ಹತ್ರನಾರು ಕೇಳೋಕ್ಕಾಗ್ತದ? ನೋಡ್ತೀನಮ್ಮ, ನಾಳೆ ಹೋಗಿ ಕೇಳಿ ನೋಡ್ತೀನಿ.